ಹಾಯ್ ಫ್ರೆಂಡ್ಸ್, ಬದುಕಿಗೆ ಸ್ಫೂರ್ತಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಮಸ್ಕಾರಗಳು. ಸೋಷಿಯಲ್ ಮೀಡಿಯಾದಲ್ಲಿ ಯಾರಿಗೆಲ್ಲ ಒಂದು ಅವರು ಫೇಮಸ್ ಆಗಬೇಕು, ವೈರಲ್ ಆಗಬೇಕು, ಅವರ ವೀಡಿಯೋಸು ಮತ್ತು ಲೈಕ್ಸು ಕಮೆಂಟ್ಸು ಜಾಸ್ತಿ ಬರಬೇಕು ಅನ್ನುವಂಥ ಆಸೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಗಂತೂ ಡೆಫಿನೆಟ್ಲಿ ಇದ್ದೇ ಇರುತ್ತೆ. ಅದು ಒಂದು ಒಳ್ಳೆ ರೀತಿಯಲ್ಲಿ ಒಂದು ಪಾಸಿಟಿವ್ ಅಲ್ಲಿ ನಡೆದ್ರೆ ಅದು ಒಳ್ಳೆಯದೇ. ಆದರೆ ಒಂದು ವೈರಲ್ ಆಗಲೇಬೇಕು, ನಾವು ಏನಾದರೂ ಒಂದು ಮಾಡಬೇಕು ಅನ್ನುವಂಥ ಒಂದು ಹುಚ್ಚಾಟ ಜಾಸ್ತಿ ಆದರೆ ತುಂಬಾ ತೊಂದರೆ ಆಗುತ್ತೆ. ಅದರಿಂದ ಮಾನ ಪ್ರಾಣ ಹಾನಿ ಆಗುವಂಥ ಚಾನ್ಸಸ್ಸು ಸಹ ಇರುತ್ತೆ. ಸೊ ಒಂದೇ ದಿನದಲ್ಲಿ ವೈರಲ್ ಆಗಿ ಫೇಮಸ್ ಆಗುವಂಥವರು ಇದ್ದಾರೆ, ಓಕೆ. ಆದರೆ ಪಾಸಿಟಿವ್ ಆಗಿ ಫೇಮಸ್ ಆದರೆ ಸೊ ವೆರಿ ಗುಡ್. ಫೇಮಸ್ ಆಗಬೇಕು ಅಂತ ಯಾರನ್ನೋ ಒಬ್ಬರನ್ನ ನೆಗೆಟಿವ್ ಆಗಿ ತೋರಿಸಿ ವ್ಯೂಸು ಲೈಕ್ಸಿಗೋಸ್ಕರ ಒಂದು ಜೀವವನ್ನೇ ಕಳೆದುಕೊಂಡುವಂಥ ಒಂದು ಸ್ಥಿತಿ ಅಥವಾ ಒಂದು ಘಟನೆ ಕೇರಳದಲ್ಲಿ ನಡೆದಿದೆ. ಸೊ ಕೇರಳದಲ್ಲಿ ನಡೆದಂಥ ಈ ಘಟನೆ ದೇಶಾದ್ಯಂತ ಮಾತಾಗ್ತಾ ಇದೆ. ಏನಪ್ಪ ಅಂತ ಅಂದರೆ, ಶಿಂಜಿತಾ ಮುಸ್ತಫಾ ಅನ್ನುವಂಥ ಒಂದು ಹುಡುಗಿ ಒಂದು KSRT ಬಸ್ನ ಹತ್ಕೊತಾಳೆ. ಅವಳು ಕೈಯಲ್ಲಿ ಸೆಲ್ಫಿ ಸ್ಟಿಕ್ಕು ಇರುತ್ತೆ ಮತ್ತು ಫೋನು ಇರುತ್ತೆ. ಸೊ ವಿಡಿಯೋವನ್ನು ಮಾಡುವಂಥ ರೀತಿಯಲ್ಲಿ ಅವಳು ಬಸ್ನ ಹತ್ತಾಳೆ. ಸೊ ದೀಪಕ್ ಅನ್ನುವಂಥ ಒಬ್ಬ 41 ವರ್ಷದ ಯುವಕ ಅವರ ಪಕ್ಕದಲ್ಲಿ ನಿಂತಿರ್ತಾರೆ. ಸೊ ದೀಪಕ್ಕಿಗೆ ಇವರು ವಿಡಿಯೋ ಮಾಡ್ತಾ ಇರೋದು ಒಂದು ಐಡಿಯಾನೂ ಇರೋದಿಲ್ಲ. ವಿಡಿಯೋಸ್ನ ಅಬ್ಸರ್ವ್ ಮಾಡಿದ್ರೆ ದೀಪಕ್ ಅವರು ಶಿಂಜಿತಾ ಮುಸ್ತಫಾ ಅವರಿಂದ ದೂರನೇ ಇರ್ತಾರೆ. ಸೊ ಶಿಂಜಿತಾ ಮುಸ್ತಫಾ ಅವರೇ ಅವ್ರ ಹತ್ರ ಹೋಗಿರೋ ಅಂತ ನಮಗೆ ಗೊತ್ತಾಗುತ್ತೆ ಮತ್ತು ಪ್ಯಾರಲಲ್ ಆಗಿ ನಿಂತಿರ್ತಾರೆ. ಬಟ್ ಅಬ್ಸರ್ವ್ ಮಾಡ್ದಂಗೆ ಶಿಂಜಿತಾ ಮುಸ್ತಫಾ ಅವರೇ ಪ್ಯಾರಲಲ್ ಆಗಿ ನಿಂತ್ಕೊಂಡಿರೋರು ಮತ್ತೆ ಈ ವಿಡಿಯೋ ಕಡೆ ಮುಖ ಮಾಡಿ ನಿಂತ್ಕೊಳ್ತಾರೆ. ಆಗ ದೀಪಕ್ ಅವರು ಒಂದು ಬ್ಯಾಡ್ ಟಚ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಅವರು ಒಂದು ವಿಡಿಯೋ ಮಾಡಿ ಅದನ್ನು ಅಪ್ಲೋಡ್ ಮಾಡಿಬಿಡ್ತಾರೆ. ಸೊ ನಿಜವಾಗ್ಲೂ ಅಂದರೆ ಯಾವುದೇ ಒಂದು ಹೆಣ್ಣು ಮಗಳು ಅವರಿಗೆ ಒಂದು ಬ್ಯಾಡ್ ಟಚ್ ಅಥವಾ ಆಗ್ತಾ ಇದೆ, ಒಂದು ಸ್ಥಳದಲ್ಲಿ ಅವ್ರಿಗೆ ಇರಿಸು ಮುರುಸು ಆಗ್ತಾ ಇದೆ ಅಂತಂದರೆ ಡೆಫಿನೆಟ್ಲಿ ವಿಡಿಯೋ ಯಾರು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಎಲ್ಲರೂ ಮಾಡೋದು ತಕ್ಷಣ ಅದಕ್ಕೆ ಒಂದು ರಿಯಾಕ್ಷನ್ ಕೊಡ್ತಾರೆ, ಅಥವಾ ಅಲ್ಲೇ ನಿಲ್ಲಿಸಿ ಬಸ್ನ ನಿಲ್ಲಿಸಿ ಅಥವಾ ಬಸ್ಸಲ್ಲಿರುವಂಥ ಜನರಿಗೆ ಹೇಳಿ ಅವರಿಗೆ ಬುದ್ಧಿ ಕಲಿಸುವಂಥ ಪಾಠನ ಮಾಡ್ಬೋದಿತ್ತು. ಆದರೆ ಒಂದು 18 ಸೆಕೆಂಡ್ಗಳ ಕಾಲ ಸುಖ ಸುಮ್ಮನೆ ವಿಡಿಯೋ ತೆಗೆದ್ಬಿಟ್ಟು ಅದನ್ನು ಅಪ್ಲೋಡ್ ಮಾಡಿ, ಸೊ ಅದರ ಅಪ್ಲೋಡ್ ಮಾಡ್ತಾ ಅದರಲ್ಲಿ ಬರ್ಕೊತಾರೆ, ಈ ಒಬ್ಬ ಪರ್ಸನ್ ಯಾರಿದ್ದಾರೆ ಈ ರೀತಿ ನನಗೆ KSRT ಬಸ್ಸಲ್ಲಿ ಒಂದು ದೌರ್ಜನ್ಯ ಮಾಡಿದ್ರು ಅಂತ ಅಂದ್ಬಿಟ್ಟು ಬರೆದು ಅಪ್ಲೋಡ್ ಮಾಡ್ತಾರೆ. ಸೊ 18 ಸೆಕೆಂಡ್ಗಳ ಕಾಲ ಅದು ಒಂದು ವೈರಲ್ ಆಗೋಗುತ್ತೆ. ಆ ವಿಡಿಯೋ ಎಷ್ಟು ವೈರಲ್ ಆಗುತ್ತೆ ಅಂದರೆ ಕೆಲವೇ ಗಂಟೆಗಳಲ್ಲಿ 2 ಮಿಲಿಯನ್ಸ್ ವ್ಯೂಸ್ ತಗೊಳುತ್ತೆ ಮತ್ತು ಸಾಕಷ್ಟು ಕಮೆಂಟ್ಗಳು ಬರುತ್ತೆ. ಹಾಗೆ ವಿಡಿಯೋ ವೈರಲ್ ಆಗ್ತಾ ಆಗ್ತಾ ದೀಪಕ್ ಅವರ ರಿಲೇಷನ್ಸ್ಗೂ ಆ ವಿಡಿಯೋ ಸಿಗುತ್ತೆ. ಸೊ ದೀಪಕ್ ಅವರ ರಿಲೇಷನ್ಸೇ ಸ್ವತಃ ದೀಪಕ್ ಅವರಿಗೆ ಶೇರ್ ಮಾಡ್ತಾರೆ, ಈ ರೀತಿ ವಿಡಿಯೋ ಬಂದಿದೆ, ಸೊ ನೀನಿರುವಂಥ ವಿಡಿಯೋ ಅಂತ ಅಂದ್ಬಿಟ್ಟು ತೋರಿಸ್ತಾರೆ. ಸೊ ಆಗ ದೀಪಕ್ ಅವರಿಗೆ ಗೊತ್ತಾಗುತ್ತೆ, ಅವರು ಆ್ಯಕ್ಚುಲಿ KSRTC ಬಸ್ಸಲ್ಲಿ ಶುಕ್ರವಾರ ಸಂಜೆ ಹೊರಟಿರ್ತಾರೆ. ಸೊ ಅವರು ಒಬ್ಬರು ಸೇಲ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಿರ್ತಾರೆ, ಹಾಗಾಗಿ ವರ್ಕ್ ಮುಗಿಸ್ಕೊಂಡು ಅವ್ರ ಮನೆಗೆ ಹೊರಟಿದ್ದಾರೆ. ಸೊ ಆಗ ನಡೆದಂಥ ಇನ್ಸಿಡೆಂಟ್ ಆಗ ಅವರಿಗೆ ಗೊತ್ತಾಗುತ್ತೆ ಮತ್ತು ಅವತ್ತಿನ ದಿನ ಸಂಜೆ ಫ್ರೆಂಡ್ಸ್ ಹತ್ರನೂ ಹೇಳ್ಕೊತಾರೆ, ಸೊ ನಾನು ಯಾವುದೇ ತಪ್ಪು ಮಾಡಿಲ್ಲ, ಇವರು ಅವರ ಒಂದು ವಿಡಿಯೋ ಒಂದು ವೈರಲ್ ಆಗಲಿ ಅಂತ ಅಂದ್ಬಿಟ್ಟು ಆ ಲೇಡಿ ಅಂದರೆ ಒಬ್ಬರು ಮುಸ್ಲಿಂ ಲೇಡಿ ಏನಿದ್ದಾರೆ ಅವರು ಒಂದು ವಿಡಿಯೋ ವೈರಲ್ ಮಾಡಲಿಕ್ಕೋಸ್ಕರ ಅವರನ್ನು ಬಲಿಪಶು ಮಾಡಿದ್ದಾರೆ ಅಂತ ಹೇಳ್ಕೊತಾರೆ. ಮತ್ತು ಅವರ ಒಂದು ಸೇಲ್ ಮ್ಯಾನೇಜರ್ ವರ್ಕ್ ಮಾಡ್ತಿರೋಂಥ ಅವರ ಬಾಸ್ ಸಹ ಅವರಿಗೆ ಕಾಲ್ ಮಾಡಿ, ನಿನ್ನ ವ್ಯಕ್ತಿತ್ವ ಬಗ್ಗೆ ನಮಗೆ ಗೊತ್ತಿದೆ, ಲೀಗಲಿ ಫೈಟ್ ಮಾಡೋಣ, ಧೈರ್ಯದಿಂದ ಇರು ಅಂತ ಅಂದ್ಬಿಟ್ಟು ಧೈರ್ಯ ಹೇಳ್ತಾರೆ. ಆದರೂ ಸಹ ಟೆನ್ಷನ್ ಮಾಡ್ಕೊಂಡಂಥ ದೀಪಕ್ ಅವರು ತುಂಬಾ ಒಂದು ಸಾಫ್ಟ್ ನೇಚರ್ ಅಂತ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ. ಮತ್ತು ಅವರ ಪೇರೆಂಟ್ಸ್ ಸಹ ಹೇಳ್ಕೊಂಡಿದ್ದಾರೆ ಅವ್ರು ತುಂಬಾ ಸಾಫ್ಟ್ ನೇಚರ್ ಆಗಿರುತ್ತೆ ಮತ್ತು ಅವರು ಯಾವುದೇ ಒಂದು ಸೋಷಿಯಲ್ ಮೀಡಿಯಾನ ಅವ್ರು ಫಾಲೋ ಆಗ್ತಿರಲ್ಲ ಮತ್ತು ಅವರು ನೆಗೆಟಿವ್ ಕಮೆಂಟ್ಸ್ಗಳಿಗೆ ನೋಡಿ ತುಂಬ ಮಾನಸಿಕವಾಗಿ ಕುಗ್ಗೋಗ್ತಾರೆ. ಶುಕ್ರವಾರ ನಡೆದಂಥ ವಿಡಿಯೋ ಶನಿವಾರ ಆದ್ರೂ ತುಂಬಾ ನಂಬರ್ ಆಫ್ ಬ್ಯಾಡ್ ಕಮೆಂಟ್ಸ್ ಬಂದು ಇರುತ್ತೆ. ಎಲ್ಲರೂ ಆ ಯುವತಿಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ. ಸೊ ನಮ್ಮದ್ರಲ್ಲಿ ಇದೆಯಲ್ಲ ಅಂದರೆ ಹೆಣ್ಣಿನ ತಪ್ಪ ಗಂಡಿಂದ ಅಂತ ನೋಡೋದಿಲ್ಲ. ಸೊ ಒಂದು ಅನುಕಂಪದ ರೀತಿಯಲ್ಲಿ ಎಲ್ಲರೂ ಆ ಹೆಣ್ಮಗಳಿಗೆ ಸಪೋರ್ಟ್ ಮಾಡ್ತಾ ಹೋಗ್ತಾರೆ. ಅದನ್ನೇ ಎನ್ಕ್ಯಾಚ್ ಮಾಡಿಕೊಂಡು ಕೆಲವು ಹೆಣ್ಣು ಮಕ್ಕಳು ಇದನ್ನು ಈ ರೀತಿ ಒಂದು ಪುರುಷರಿಗೆ ಒಂದು ದೌರ್ಜನ್ಯ ಮಾಡುವಂಥ ಕೆಲಸಗಳು ನಡೀತಾ ಇದೆ ಸಮಾಜದಲ್ಲಿ. ಹಾಗೆಯೇ ದೀಪಕ್ ಅವರು ಸಹ ತುಂಬಾ ಒಂದು ಮಾನಸಿಕವಾಗಿ ಕುಗ್ಗೋಗಿ ಶನಿವಾರ ರಾತ್ರಿ ಅವರು ಸೂಸೈಡ್ ಮಾಡ್ಕೊಂಡಿರ್ತಾರೆ. ನೆಕ್ಸ್ಟ್ ಡೇ ಅವರ ತಂದೆ ತಾಯಿ ಎಷ್ಟೇ ರೂಮ್ ಬಾಗಿಲು ಬಡಿದ್ರು ಸಹ ಓಪನ್ ಮಾಡೋದಿಲ್ಲ, ಅದೇ ನಾವು ರೂಮ್ ಬಾಗಿಲನ್ನು ಒಡಿಸಲಾಗುತ್ತೆ. ಆಗ ತಂದೆ ತಾಯಿಗೆ ಕಾದಿರುವಂಥ ಶಾಕ್ ಅಂದರೆ ನೇಣು ಬಿಗಿದ ಸ್ಥಿತಿಯಲ್ಲಿ ಮಗನ ನೋಡುವುದು. ಸೊ ಎಷ್ಟು ಅವರ ಒಂದು ಆಕ್ರಂದನ ಮುಗಿಲು ಮುಟ್ಟಿದೆ ಅಂತ ಹೇಳ್ಬೋದು. ಅಷ್ಟೊಂದು ನೋವಲ್ಲಿದ್ದಾರೆ ತಂದೆ ತಾಯಿ, ಯಾಕಂದರೆ ಎಷ್ಟು ವರ್ಷಗಳ ಕಾಲ ಮಗನಿಗಾಗಿ ಎಷ್ಟೊಂದು ಕೆಲಸ ಮಾಡಿರ್ತಾರೆ, ಮಗನಿಗೋಸ್ಕರ ಎಷ್ಟು ಅವರ ಒಂದು ಜೀವನನೇ ತ್ಯಾಗ ಮಾಡಿರ್ತಾರೆ. ಅಂಥದ್ರಲ್ಲಿ ಈ ಒಂದು 18 ಸೆಕೆಂಡ್ಗಳ ಕಾಲ ನಡೆದಂಥ ಒಂದು ವಿಡಿಯೋಯಿಂದ, ಒಂದು ಫೇಕ್ ವಿಡಿಯೋಯಿಂದ ಮಗನ ಜೀವ ಹೋಯಿತು ಅಂತ ಅಂದ್ಬಿಟ್ಟು ಕಂಪ್ಲೇಂಟ್ ಮಾಡಿದ್ದಾರೆ ಪೊಲೀಸಲ್ಲಿ. ಅಷ್ಟೇ ಅಲ್ಲ, ದೇಶಾದ್ಯಂತ ಜಸ್ಟಿಸ್ ಫಾರ್ ದೀಪಕ್ ಅಂತ ಅನ್ನೋ ಒಂದು ಅಭಿಯಾನ ನಡೀತಾ ಇದೆ. ಬಟ್ ಬ್ಯಾಡ್ ಟೈಮ್ ಅನ್ನೋದು ಎಲ್ರಿಗೂ ಬರುತ್ತೆ. ಸೊ ಆ ಒಂದು ಟೈಮ್ನ ಅವ್ರು ಫೇಸ್ ಮಾಡಬೇಕಿತ್ತು, ಲೀಗಲಿ ಅವರು ಹೋರಾಡಬೇಕಾಗಿತ್ತು. ಅವರ ಒಂದು ದುಡುಕು ನಿರ್ಧಾರದಿಂದ ಅವರ ಮನೆಯವರಿಗೆ ತುಂಬಾ ಒಂದು ನೋವು ಉಂಟಾಯ್ತಲ್ವ. ಸೊ ನಿಜವಾಗ್ಲೂ ನಾನು ದೇವ್ರ ಹತ್ರ ಬೇಡ್ಕೊತೀನಿ, ಆ ತಂದೆ ತಾಯಿಗೆ, ಆ ವಯಸ್ಸಾದಂಥ ತಂದೆ ತಾಯಿಗೆ ಈ ನೋವನ್ನು ತಡ್ಕೊಳ್ಳುವಂಥ ಶಕ್ತಿ ಆ ದೇವ್ರು ಕೊಡಲಿ ಅಂತ ಅಂದ್ಬಿಟ್ಟು, ಸೊ ಜಸ್ಟಿಸ್ ಫಾರ್ ದೀಪಕ್ ಅಂತ ಅಂದ್ಬಿಟ್ಟು ನಾವು ಪ್ರೇ ಮಾಡ್ಬೋದು ಅಷ್ಟೇ. ಆದರೆ ದೀಪಕ್ ಅವರಿಗೆ ಆದ ಅನ್ಯಾಯದ ಒಂದು ವಿರೋಧವಾಗಿ ತುಂಬಾ ಎಲ್ಲರೂ ಹೋರಾಡ್ತಾ ಇದ್ದಾರೆ. ಕೇರಳದಲ್ಲಿ ಸಿನಿಮಾದವರಾಗಿರ್ಬೋದು, ರಾಜಕೀಯದವರು, ಪ್ರತಿಯೊಬ್ಬರು ಜಸ್ಟಿಸ್ ಫಾರ್ ದೀಪಕ್ ಅನ್ನುವಂಥ ವಾಯ್ಸ್ ಈಗ ಬರ್ತಾ ಇದೆ. ಆ್ಯಕ್ಚುಲಿ ಈ ಒಂದು ಪಾಸಿಟಿವ್ ಅವರಿಗೆ
ಅವರಿಗೆ ಕಮೆಂಟ್ಗಳು. ಆಗ ಅವರು ಒಂದು ಹೆಣ್ಣು ಅನ್ನುವಂಥ ಕಾರಣಕ್ಕೆ ಎಷ್ಟೋ ಒಂದು ಜನ ಅವರಿಗೆ ಬ್ಯಾಡ್ ಕಮೆಂಟ್ಸ್ ಹಾಕಿದ್ರು ದೀಪಕ್ ಅವರ ಮೇಲೆ. ಸೊ ಅದಾದಮೇಲೆ ದೀಪಕ್ ಅವರು ಸತ್ತರು ಅಥವಾ ಒಂದು ದೀಪಕ್ ಅವರು ಆತ್ಮಹತ್ಯೆ ಮಾಡ್ಕೊಂಡಾದ್ಮೇಲೆ ಅದೇ ಒಂದು ವಿಡಿಯೋಗೆ ಎಲ್ಲರೂ ಶಿಂಜಿತಾ ಮುಸ್ತಫಾ ಅವರಿಗೆ ಬ್ಯಾಡ್ ಕಮೆಂಟ್ಸ್ ಆಗ್ತಾ ಹೋಗ್ತಾರೆ. ಸೊ ಈಗ ಅವರು ಮತ್ತೆ ಪೊಲೀಸ್ ಕಂಪ್ಲೇಂಟ್ ಆಗಿರೋದ್ರಿಂದ ಪೊಲೀಸ್ ಅವರನ್ನ ಸರ್ಚ್ ಮಾಡ್ತಾ ಇದ್ರು. ಸೊ 2 ದಿನಗಳಿಂದ ಅವರು ಏನು ತಲೆಮರೆಸ್ಕೊಂಡು ಹೋಗಿದ್ರು ಶಿಂಜಿತಾ ಮುಸ್ತಫಾ ಅವರು, ಈಗ ಮತ್ತೆ ಬೆಳಗ್ಗೆ ಅವ್ರನ್ನ ಅರೆಸ್ಟ್ ಮಾಡಲಾಗಿದೆ. 14 ದಿನಗಳ ಕಾಲ ಬಂಧನ ಮಾಡಲಾಗುತ್ತೆ ಮತ್ತು ತನಿಖೆ ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ತನಿಖೆ ನ್ಯಾಯಪರವಾಗಿ ನಡೀಲಿ, ದೀಪಕ್ ಅವರಿಗೆ ನ್ಯಾಯ ಸಿಗಲಿ ಅಂತ ಅಂದ್ಬಿಟ್ಟು ನಾವು ಸಹ ಬೇಡ್ಕೊಳ್ಳೋಣ. ನಿಮಗೇನು ಅನ್ಸುತ್ತೆ ಫ್ರೆಂಡ್ಸ್? ಒಬ್ಬ ಅಮಾಯಕ ಈ ರೀತಿ ಒಂದು ಪ್ರಾಣ ಕಳ್ಕೊಂಡಿದ್ದು ತುಂಬಾ ನೋವಾಗುತ್ತೆ. ಬಟ್ ಆದರೆ ಅವರು ಲೀಗಲಿ ಫೈಟ್ ಮಾಡಬೇಕಾಗಿತ್ತು. ಸೊ ಅವರು ಒಂದು ಬ್ಯಾಡ್ ಟೈಮ್ ಅನ್ನೋದಿತ್ತು, ಓಕೆ. ಆದರೆ ಅದನ್ನು ಒಂದು ಸಿಚುವೇಶನ್ನ ಅವರು ಬೇರೆ ಥರ ಹ್ಯಾಂಡಲ್ ಮಾಡಿ ಅವರು ಪ್ರೂವ್ ಮಾಡ್ಕೋಬೋದಾಗಿತ್ತು, ಸೆಲ್ಫ್ ಪ್ರೂವ್ ಮಾಡ್ಕೋಬೋದಾಗಿತ್ತು ಅಂತ ನನಗೆ ಅನಿಸ್ತಾ ಇದೆ. ಸೊ ನಿಮಗೇನು ಅನಿಸುತ್ತೆ? ದಯವಿಟ್ಟು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಥ್ಯಾಂಕ್ಸ್ ಅ ಲಾಟ್.